ಈ ಕಾಮನ್ ಪೀಪಲ್ಗೆ, ಜನಸಾಮಾನ್ಯರಿಗೆ ಅಂಡರ್ ವರ್ಲ್ಡ್ನ ಗಣಿತ ಗೊತ್ತಿಲ್ಲ, ಕೆಮಿಸ್ಟ್ರಿ ಗೊತ್ತಿಲ್ಲ, ವಾಟ್ ಎವರ್. ಅಂದರೆ ಅಲ್ಲಿ ಹೆಂಗಾಗುತ್ತೆ, ಹೆಂಗೆ ನಡೆಯುತ್ತೆ. ಬಟ್ ಎಲ್ಲರೂ ಕೂಡ ಸಿನಿಮಾ ನೋಡೇ ತಿಳ್ಕೊಂಡ್ರವ್ರು ನಾವೆಲ್ಲ. ಓ ಹಿಂಗಂತೆ, ಓ ಹಿಂಗಂತೆ, ಹೀಗಂತೆ ಅಂತ. ಅಲ್ಲೊಬ್ಬ ಅಮಾಯಕ ಅವ್ನು ಪಡೆದೊಂದು ಕೆಲಸ ಮಾಡ್ಕೊಂಡಿರ್ತಾನೆ. ಒಂದು ಸಿನಿಮಾ ಅಂದಾಗ ಇದನ್ನು ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ, ನೋಡಿದ್ದೀವಿ ಎಷ್ಟೊಂದು. ಯಾವುದೋ ಒಂದು ಸಿಚುವೇಷನಲ್ಲಿ ಅವ್ನು ಸ್ಪಾರ್ಕ್ ಆಗ್ತಾನೆ, ಅವ್ನು ಡಾನ್ ಆಗ್ಬಿಡ್ತಾನೆ ಅನ್ನೋ ಥರ ಇಲ್ಲ. ಸೇಮ್ ಡಿಟ್ಟೋ ಎಕ್ಸ್ಪೆಕ್ಟ್ ಮಾಡಬೇಕಾ, ಅಥವಾ ಬಲರಾಮನ ದಿನಗಳ ವಿಶೇಷತೆ ಏನು? ನಾನು ಒಂದು ಈ ಕಥೆ ಸ್ಫೂರ್ತಿ ಏನಿದೆ, ಇದು ಬೆಂಗಳೂರು ಮತ್ತು ಮುಂಬೈ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಮುಂಬೈ, ಬೆಂಗಳೂರು, ಕಲ್ಕಟ್ಟ, ಇಲ್ಲೆಲ್ಲ ನಡೆದಂಥ ಅನೇಕ ಭೂಗತ ಜಗತ್ತಿನ ಕಥೆಗಳು, ಪಾತ್ರಗಳು, ಅದರ ಸ್ಫೂರ್ತಿ ತಗೊಂಡು ಈ ಕಥೆಯನ್ನು ಹೆಣೆದಿದ್ದೀನಿ. ಬಟ್ ಒರಿಜಿನಲ್ ನಡೆದಿಲ್ಲ ಇದು, ಬಲರಾಮ ಸತ್ಯ ಕಥೆ ಅಂತ ಇಲ್ಲ. ಆ ದಿನಗಳು 100% ಅಥೆಂಟಿಕ್ ಸ್ಟೋರಿ ಆಗಿತ್ತು. ಆದರೆ ಬಲರಾಮನ ದಿನಗಳು ಸತ್ಯದಿಂದ ಸ್ಫೂರ್ತಿಗೊಂಡ ಸೃಷ್ಟಿಸಿದ ಕಥೆ. ಅಲ್ಲ, ನೀವಿಬ್ರು ಮಾತಾಡಿದ್ ಕೇಳಿಸ್ಕೊಂಡ್ಮೇಲೆ, ಇಷ್ಟು ಎಕ್ಸ್ಪೀರಿಯನ್ಸ್ ವಿಟ್ನೆಸ್ ಮಾಡಿದ್ಮೇಲೆ ಇದು ಯಾವುದೋ ಏನೋ ಇದ್ದೇ ಇರುತ್ತಪ್ಪ ಅಂಡರ್ ವರ್ಲ್ಡ್ ಕಥೆ ಅಂತ ಅನ್ಕೊಂಡು. ಅಲ್ಲ, ನಿಮಗೆ ಹೋಲಿಕೆಗಳು ಕಾಣಿಸ್ಬೋದು, ಆ ಹೋಲಿಕೆಗಳು ಕಾಣಿಸ್ಲಿ ಅಂತಾನೆ ನಾನು ಬಯಸ್ತೀನಿ. ಆದರೆ ಇದನ್ನ ನಾನು ಏನಾದ್ರು ಕ್ಲೇಮ್ ಮಾಡಿದ್ರೆ ಇದು ಅಥೆಂಟಿಕ್ ಸ್ಟೋರಿ ಅಂತೆ, ಇದು ಅಥೆಂಟಿಕ್ ಸ್ಟೋರಿ ಆಗಿರೋದಿಲ್ಲ. ಆ ಕಾರಣಕ್ಕಾಗಿ ನಾನು ಇದು ಕಾಲ್ಪನಿಕ ಕಥೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಆದ್ರೆ ಕೂಡ 85ರಿಂದ 95ರ ಬೆಂಗಳೂರು ಇತ್ತಲ್ಲ, ಅದರ ಅನೇಕ ಚಿತ್ರಣಗಳು ನಿಮ್ಗೆ ಸಿಗುತ್ತೆ. ನಾವು ಇವತ್ತೇನಾಗಿದೆ, ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ 80s ಹಂಗಿತ್ತು, 90s ಹಂಗಿತ್ತು ಅಂತ ಹೇಳ್ತೀವಿ. ಆದರೆ ಅವ್ರಿಗೆ ತೋರ್ಸೋದಕ್ಕೆ ನಮ್ಮ ಹತ್ರ ಏನೂ ಡಾಕ್ಯುಮೆಂಟೇಶನ್ ಇಲ್ಲ. ಈ ಸಿನಿಮಾ ಡಾಕ್ಯುಮೆಂಟೇಶನ್ ಆಗುತ್ತೆ. ನೀವು ಈ ಸಿನಿಮಾನ ನಿಮ್ಮ ಈ ಜನ್ರೇಷನ್ಗೆ ತೋರಿಸಿ, ಆಗ ಬೆಂಗಳೂರು ಹಾಗಿತ್ತು ಅಂತಂದ್ರೆ ಆ ಬೆಂಗಳೂರು ಏನು ನಾವು ತೋರಿಸಿದೀವಿ ಅದು ಅಥೆಂಟಿಕ್ ಆಗಿದೆ. ಬೆಂಗಳೂರು ಹೇಗಿತ್ತು ಮತ್ತು ಬೆಂಗಳೂರಿನಲ್ಲಿ ಏನೇನು ಆಕ್ಟಿವಿಟೀಸ್ ಹೇಗಿತ್ತು. ಹೌದು. ಆ ಜಗತ್ತೇ ನಮಗೆ ಮರ್ತು ಹೋಗ್ತಾ ಇದೆ. ಬಹಳ ಹಿಂದಿನ ಜಗತ್ತಲ್ಲ, ಆಲ್ಮೋಸ್ಟ್ ಬರೀ ಒಂದು 30 ವರ್ಷ ಹಿಂದಿನ ಜಗತ್ತದು. ಆದ್ರೆ ಈಗ ಮೊಬೈಲ್ ಫೋನ್ಗಳ, CCTVಗಳ, ಸೋಷಿಯಲ್ ಮೀಡಿಯಾದ ಹಾವಳಿಯಲ್ಲಿ ಆ ಥರ ಒಂದು ಬೆಂಗಳೂರು ಇತ್ತು ಅನ್ನೋದೇ ನಮಗೆ ಮರ್ತೋಗ್ತಿದೆ, ಕ್ಷೀಣಿಸಿ ಹೋಗಿದೆ ಆ ಮೆಮರಿ. ಅದನ್ನ ಮತ್ತೆ ಕಟ್ಟುವ, ಆ ನಾಸ್ಟಾಲ್ಜಿಯಾ ಕೊಡುವ ಪ್ರಯತ್ನ ನಮ್ಮ ಸಿನಿಮಾ. ಯಾಕೆ ಅನ್ನಿಸ್ತು ಮಧ್ಯ ಈ ಥರದೆಲ್ಲ ಯಾವುದೋ ಆಕ್ಟಿವಿಟೀಸ್ ಇರ್ಲಿಲ್ವಲ್ಲ ನಿಮ್ದು? ಅಂಡರ್ ವರ್ಲ್ಡ್ ಕಥೆಗಳ ಬಗ್ಗೆ ಆಲೋಚನೆ ಇರ್ಲಿಲ್ವಲ್ಲ? ವೈ ಯು ಅಗೇನ್ ಕಮ್ ಬ್ಯಾಕ್ ಅಂಡರ್ ವರ್ಲ್ಡ್ಗೆ? ನನಗೆ ಒಂದು ಆ ದಿನಗಳು ಮಾಡಿದ್ಮೇಲೆ ಮತ್ತೆ ಎಲ್ಲರೂ ಇನ್ನೊಂದು ಅಂಡರ್ ವರ್ಲ್ಡ್ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ ಕೇಳಕ್ಕೆ ಶುರು ಮಾಡಿದ್ರು. ನನಗೆ ಒಂದು ಗೊತ್ತಿತ್ತು, ಆ ದಿನಗಳಿಗೆ ಎಲ್ಲರೂ ಕಂಪೇರ್ ಮಾಡ್ತಾರೆ. ನಾನು ಏನೇ ಸಿನಿಮಾ ಮಾಡಿ 20 ವರ್ಷದಲ್ಲಿ ನೀವು ಒಂದು 7-8 ಸಿನಿಮಾ, ಇದು 10ನೇ ಸಿನಿಮಾ, 7-8 ಸಿನಿಮಾ. ಸೊ ಯಾವುದು ಕೂಡ ಈ ಛಾಯೆಯಲ್ಲಿ ಇಲ್ಲ. ಹೌದು, ಕಂಪ್ಲೀಟ್ಲಿ ಇಲ್ಲ, ಹತ್ರಕ್ಕೂ ಬಂದಿಲ್ಲ ನೀವು. ಹೌದು, ನಾನು ಬೇಕು ಅಂತಾನೆ ನಾನು ಅದರಿಂದ ದೂರ ಉಳಿದೆ. ಯಾಕಂದ್ರೆ ಅದನ್ನ ಕಂಪೇರ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ನಾನು ಇನ್ನೊಂದು ಅಂಡರ್ ವರ್ಲ್ಡ್ ಸಿನಿಮಾ ಮಾಡಿದೆ, ಅಂಡರ್ ವರ್ಲ್ಡ್ ಡೈರೆಕ್ಟರ್ ಆಗೋಗಿರ್ತಿದ್ದೆ. ಅದರಿಂದ ಬೇಡ, ನನಗೆ ಎಲ್ಲ ರೀತಿಯ ಕಥೆಗಳು ಇಷ್ಟ. ನನಗೆ ಕಾಮಿಡಿ ಇಷ್ಟ, ಥ್ರಿಲ್ಲರ್ಸ್ ಇಷ್ಟ, ಲವ್ ಸ್ಟೋರಿ ಇಷ್ಟ, ಫ್ಯಾಮಿಲಿ ಡ್ರಾಮಾ ಇಷ್ಟ. ಸೊ ಎಲ್ಲ ಜಾನ್ರನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋದೆ. ಆಮೇಲೆ ಪ್ರತಿ ಸತಿ ಒಂದು ಹೊಸ ಜಾನ್ರಿಗೆ ಹೋದಾಗ ನಿಮಗೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ನೀವು ಈಜ್ ಕಲಿಬೇಕು ಅಂದರೆ ಆಳ ಎಲ್ಲಿದೆಯೋ ಅಲ್ಲಿ ಧುಮುಕ್ಬೇಕಂತೆ. ಸೊ ಒಂದು ಹೊಸ ಜಾನ್ರ್ ತಗೊಳ್ಳೋದು ಆ ಥರ, ನಿಮ್ಗೆ ಗೊತ್ತಿರಲ್ಲ ಅದು ಹೇಗೆ ಮಾಡಬೇಕು ಅಂತ. ಆದರೆ ಅದು ಮಾಡ್ತಾ ನೀವು ಯು ಬಿಕಮ್ ಕ್ರಿಯೇಟಿವ್. ರಿಸ್ಕ್ ಇನ್ವಾಲ್ಡ್. ಕ್ರಿಯೇಟಿವಿಟಿ ಈಸ್ ರಿಸ್ಕ್ ಇಲ್ದಿದ್ರೆ ಮಜಾನೇ ಇಲ್ಲ. ದೇರ್ ಇಸ್ ನೋ ಫನ್ ಕ್ರಿಯೇಟಿಂಗ್ ಅನ್ಲೆಸ್ ಇಟ್ ಈಸ್ ರಿಸ್ಕಿ ಅಲ್ವಾ? ಸೊ ಅದರಿಂದ ನಾನು ಕಾಮಿಡಿಗೆ ಹೋದಾಗ ಕಾಮಿಡಿ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಅದನ್ನ. ಥ್ರಿಲ್ಲರ್ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಹಾರರ್ ಮಾಡಿದೆ, ಫ್ಯಾಮಿಲಿ ಡ್ರಾಮಾ ಮಾಡಿದೆ. ಈಗ 15 ವರ್ಷ ಆದಮೇಲೆ ನಂಗನ್ಸು ಸಾಕಷ್ಟು ಡಿಸ್ಟೆನ್ಸ್ ಆಗಿದೆ ಆ ದಿನಗಳಿಂದ. ಈಗ ನಾನು ಮತ್ತೊಂದು ಸಿನಿಮಾ ಮಾಡಿದ್ರೆ ಅಂಡರ್ ವರ್ಲ್ಡ್ ಬಗ್ಗೆ, ಆ ದಿನಗಳು ಥರ ಇರೋದಿಲ್ಲ, ಅದು ಬೇರೆ ದೃಷ್ಟಿಕೋನವನ್ನು ತರ್ತೀನಿ ನಾನು ಅಂತ ನನಗೆ ಆತ್ಮವಿಶ್ವಾಸ ಇದ್ದಿದ್ರಿಂದ ಈ ಕತೆಗೆ ಕೈ ಹಾಕಿ. ಟೈಗರ್ಗೆ ಹೊಸದಲ್ಲ ಅದು, ಅಂದರೆ ಈ ಥರದ ಕ್ಯಾರೆಕ್ಟರ್ಗಳನ್ನ ಅವ್ರು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅಯ್ಯೋ, ನಾನು ಎಲ್ಲ ಕಡೆ ಹೇಳಿದ್ದೀನಿ, ಈ ಥರ ಕ್ಯಾರೆಕ್ಟರ್ ಅಲ್ಲ, ಯಾವ ಥರ ಕ್ಯಾರೆಕ್ಟರ್ ಬೇಕಾದ್ರೂ ಪ್ಲೇ ಮಾಡ್ತಾರೆ. ಹಿ ಈಸ್ ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಐ ವರ್ಕ್ ವಿತ್. ಇವರು ಅದ್ಭುತವಾದ ಕಾಮಿಡಿ ಟೈಮಿಂಗ್ ಇದೆ ಇವ್ರಿಗೆ. ಆ್ಯಕ್ಷನ್, ಹಿ ಈಸ್ ಅ ಮಾಸ್ಟರ್ ಆಫ್ ಆ್ಯಕ್ಷನ್. ಈ ಸಿನಿಮಾದಲ್ಲಿ ಅವರು ಡಾನ್ಸ್ ಕೂಡ ಮಾಡೋಕ್ಕಾಗತ್ತೆ ಅಂತ ತೋರಿಸ್ಬಿಟ್ರು, ಟಾಟಾ ಟಾಟಾ ಅಂತ ಒಂದು ಹಾಡಲ್ಲಿ, ಆಯ್ತಾ. ಜೊತೆಗೆ ಮಾದೇವಾದಲ್ಲಿ, ನೆಲ್ಸನಲ್ಲಿ ನೀವು ನೋಡಿದ್ರೆ ಒಂದು ರುದ್ರಾವತಾರ ಥರದ್ದೊಂದು ಒಂದು ಎಕ್ಸ್ಟ್ರೀಮ್ ಆ್ಯಕ್ಟಿಂಗ್ ಕೂಡ ಮಾಡೋಕ್ಕಾಗುತ್ತೆ. ಬಲರಾಮನ ದಿನಗಳಲ್ಲಿ ಸಿಕ್ಕಾಪಟ್ಟೆ ರಿಸ್ಟ್ರೈನ್ಡ್ ಆದಂಥ, ಒಂದು ರೀತಿಯ ರೊಮ್ಯಾಂಟಿಕ್ ಆದಂಥ, ಬ್ರೂಡಿಂಗ್ ಆದಂಥ ಒಂದು ಪಾತ್ರನ ಅವರು ಎಕ್ಸ್ಟ್ರೀಮ್ಲಿ ಸಟಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಮೇಲೆ ಇವ್ರು ಎದುರುಗಡೆ ಇದ್ದವ್ರು ಎಂತೆಂಥ ಆ್ಯಕ್ಟರ್ಸು, ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ಅವರೆಲ್ಲ ಇದ್ರೂ ಕೂಡ ಇವರು ಹಿ ಮೇಂಟೈನ್ಸ್ ಹಿಸ್ ಪೊಸಿಷನ್ ಆ್ಯಂಡ್ ಹಿ ಮೇಂಟೈನ್ಸ್ ಹಿಸ್ ಪ್ರೆಸೆನ್ಸ್ ಸೋ ಸ್ಟ್ರಾಂಗ್ಲಿ ಇನ್ ದ ಫಿಲ್ಮ್.
ಇತ್ತೀಚಿನ ದಿನಗಳಲ್ಲಿ ನಾವು ಈ ಥರದೊಂದು ಸಿನಿಮಾ ಬಂತು ಅಂದಾಗ ಒಂದು ಡ್ಯಾಶಿಂಗ್ ಕ್ಯಾಚಿ ವರ್ಡ್ ಇರುತ್ತೆ, ಜೆನ್ ಝಿಗೆ ಸಂಬಂಧಪಟ್ಟಂಗೆ ವರ್ಡ್ ಇರುತ್ತೆ ಅಂಡರ್ ವರ್ಲ್ಡ್ ಸಿನಿಮಾ ಅಂದಾಗ. ಇದೆಂಥ ಒಂದು ಸಿಂಪಲಾಗಿ ಹೆಸರಿದೆ ಗೊತ್ತಾ, ಬಲರಾಮನ ದಿನಗಳು. ಇನ್ನು ಚಿಕ್ಕ ವಯಸ್ಸಲ್ಲಿ ಚಂದಮಾಮ ಬಾಲಮಿತ್ರ ಎಲ್ಲ ಓದ್ತಿದ್ವಿ ಗೊತ್ತಾ, ಆ ಥರದ್ದು ಒಂದು ಹೆಸರಿದು. ನಂಗೆ ಗೊತ್ತಿಲ್ಲ ಕಾನ್ಷಿಯಸ್ಲಿ ಬೇಕು ಅಂತ ಇಟ್ಟಿದ್ದೀರಿ ಅದಕ್ಕೆ ಹೀಗೆ ಅಂತ, ಅಥವಾ ಆ ದಿನಗಳು ಇನ್ಫ್ಲೂಯೆನ್ಸಲ್ಲೇ ಹಾಗೆ ಬಂತ ಅಂತ. ವೆನ್ ಯು ಹರ್ಡ್ ಅಬೌಟ್ ಬಲರಾಮನ ದಿನಗಳು ಏನು ಅನ್ನಿಸ್ತು ತಲೆಯಲ್ಲಿ? ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಶ್ರೇಯಸ್ ಹಾಂ, ಭಾಳ ಸಣ್ಣ ಹುಡುಗ, ಯಂಗ್ಸ್ಟರ್. He was my fan like from 17, I think 2017. When he was 17 years ಇಂದಾನೆ ಫ್ಯಾನ್. ಸೊ ಬರ್ತಾ ಒಂದಿಷ್ಟು ಎಲ್ಲ ಸಿನಿಮಾ ಮಾಡೋಣ, ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಆಸೆ ಇದೆ. ನಾನು ಹೇಳಿದೆ ಸುಮ್ಮನೆ ರಪ್ಪ ಅವೆಲ್ಲ ಮಾಡಬೇಡ ನೀನು, ಗೊತ್ತಾಗಲ್ಲ, ಗೊತ್ತಿಲ್ಲದಿರೋದು ಕೈ ಹಾಕ್ಬೇಡ ನೀನು, ಅವ್ರದ್ದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅವ್ರದ್ದು ಏನಿದೆ, ಸುಮ್ಮನೆ ಇರು, ಇಲ್ಲ ನಾನು ಮಾಡಲೇಬೇಕು. ಒಂದು ಫೈನ್ ಡೇ ಅವರು ಅವ್ರ ತಾಯಿ ಬರ್ತಾರೆ, ಮಾಡಲೇಬೇಕು ಈ ಸಿನಿಮಾ. ಏನು ಮಾಡ್ತಿದ್ದೀರಾ ಅಂತ. ಬಲರಾಮಂದು, ಯಾಕಂದರೆ ಒರಿಜಿನಲ್ ಏನು ಬಲರಾಮ ಇದ್ದಾರೋ ಅವರು ಇನ್ಸ್ಪಿರೇಷನ್ನಲ್ಲಿ ಅವ್ರು ತುಂಬ ಇನ್ಸ್ಪೈರ್ ಆಗಿದ್ದಾರೆ. ಯಾಕಂದರೆ ಅದು ಬಲರಾಮ ಹುಟ್ಟಿದ್ದೂರಲ್ಲೇ ಇವರು ಹುಟ್ಟಿರೋದು, ಅಂದರೆ ಹಾಸನ್ ಕಡೆ. ಹಂಗ ಟ್ರಿವಿಯಾ ಅದು. ಓಕೆ. ಅವ್ರು ತುಂಬ ಇನ್ಸ್ಪೈರ್ ಆಗಿದ್ದಂಥ ವ್ಯಕ್ತಿ ಬಲರಾಮ ಅವರು. ನಮ್ಗೆ ಆ ಒಂದು ಕಥೆನೇ ಮಾಡಬೇಕು, ಅವ್ರದ್ದೇ ಮಾಡಬೇಕು ಅಂತ ಬಂದಾಗ ಇರು ಫಸ್ಟಿಗೆ, ಓಕೆ ನೋಡೋಣ ಇರಪ್ಪ ಅಂತ. ಅಷ್ಟರಲ್ಲಿ ಹಿ ವಾಸ್ ದಿ ಒನ್ ಹೂ ವಾಸ್ ಟೇಕಿಂಗ್ ಆಲ್ ದ ಕಾಲ್ಸ್. ಆ ಸಣ್ಣ ಹುಡುಗ ಬಂದು ಥಿಯೇಟ್ರಲ್ಲಿ ಬಂದಾಗ ನೋಡಿರಲಿಲ್ಲ ಸಿನಿಮಾ, ಯೂಟ್ಯೂಬ್ ಆಮೇಲೆ ಬೇರೆ ಇದರಲ್ಲಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿ ಸಿನಿಮಾ. ಈಸ್ ಬಿಕಮ್ ಅ ಫ್ಯಾನ್ ಆಫ್ ಚೈತನ್ಯ ಸರ್. ಆ ದಿನಗಳು ಫ್ಯಾನ್ ಅವನು. ಓಕೆ. ನಂಗೆ ಅವರೇ ಡೈರೆಕ್ಟ್ ಮಾಡಬೇಕು ಈ ಸಿನಿಮಾನ ಅಂತ. ದೆನ್ ಅವರು ಫಿಕ್ಸ್ ಮಾಡಿಕೊಂಡು ಐ ವಾಸ್ ಓವರ್ವೆಲ್ಮ್ಡ್ ಹಿಯರಿಂಗ್. ಬಟ್ ಹೆಸರು ಪರಿಚಯ ಇರಲಿಲ್ಲ. ನಂಗೆ ಅಲ್ಲ, ಇವನ್ ಐ ವಾಸ್ ಲಾಂಗಿಂಗ್ ಟು ವರ್ಕ್ ವಿತ್ ಹಿಮ್. ಓಕೆ. ಬಟ್ ಪರಿಚಯ ಇತ್ತಾ ಚೈತನ್ಯ? ಅವ್ರು ದೂರದಿಂದ ನೋಡಿದ್ದೀನಿ ಎಲ್ಲೋ ಒಂದ್ ಕಡೆ, ಬಟ್ ಮುಖಾಮುಖಿ ಇನ್ ಪರ್ಸನ್ ಇಲ್ಲ. ಇವರು ಅಂತ ಗೊತ್ತಾಯ್ತು. ದೆನ್ ಅದಾದ್ಮೇಲೆ ಇವ್ರ ಹತ್ರ ಹೋದ್ಮೇಲೆ ಅವ್ರು ಇಲ್ಲ, ಅದು ಈ ಬಯೋಪಿಕ್ ಇದೆಲ್ಲ ಬೇಡ ನಮಗೆ. ಅವರು ಒಂದು ಐ ಥಿಂಕ್ ಯು ಟೋಲ್ ದಟ್ ಅಲ್ಲ, ಪ್ಯಾಂಡಮಿಕ್ ಟೈಮಲ್ಲಿ ಅವರು ಕತೆ ಏನೇನು, ಅವರ ರಿಸರ್ಚ್ ಏನೇನಿತ್ತು ಅದನ್ನು ಮಾಡ್ಕೊಂಡಿದ್ದೀನಿ. ಬಿಕಾಸ್ ಅದೇನೋ ಇದಾಗತ್ತೆ, ನನ್ನ ಇಷ್ಟೇ ಆಮೇಲೆ ಚೌಕಟ್ ಆಗಿಬಿಡುತ್ತೆ, ಅದನ್ನ ಹಂಗೆ ಮಾಡಬೇಕು ಅಂತ ನಾನು ವಾಸ್ಟಾಗಿ ಮಾಡೋಣ ಅಂತ. ದೆನ್ ಅದಾದ್ಮೇಲೆ ಬಲರಾಮ ಆಲ್ರೆಡಿ ದೇ ಹ್ಯಾಡ್ ಪ್ರಿಪೇರ್ಡ್ ವಿತ್ ದಿ ಟೈಟಲ್. ದೇ ವರ್ ರೆಡಿ ವಿತ್ ದ ಟೈಟಲ್, ಬಲರಾಮನ ದಿನಗಳು. ಇಲ್ಲ, ಸರ್ ಬಂದ ಮೇಲೆ ಆ ದಿನಗಳನ್ನ ಕನೆಕ್ಟ್ ಮಾಡಿಕೊಂಡು ಬಲರಾಮನ ದಿನಗಳು ಆಗಿದೆ. ಫಸ್ಟ್ ಬಲರಾಮನ ದಿನಗಳು ಅಂತ ಬಲರಾಮ ಅಂತ ಮಾಡ್ಬೇಕು ಅಂತಿತ್ತು. ಬರೀ ಬಲರಾಮ ಇತ್ತು. ಬರೀ ಬಲರಾಮ ಅಂತಿತ್ತು. ಬಲರಾಮ ಇನ್ನೊಬ್ರು ಆಗ್ಲೇ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಓಕೆ. ಅವರು ಅದನ್ನ ಕೊಡಕ್ಕೆ ಒಪ್ಲಿಲ್ಲ. ಅದರಿಂದ ಏನ್ ಮಾಡೋದು, ಬಲರಾಮ ಇರಬೇಕು, ಬಟ್ ಇದು ಆ ದಿನಗಳ. ಸೊ ನಿಮ್ ಸಿಗ್ನೇಚರ್ನ ಆಡ್ ಮಾಡಿದ್ರಿ. ಹೌದು. ಆಮೇಲೆ ನೀವು ಹೇಳಿದಾಗೆ ಬಲರಾಮನ ದಿನಗಳು ಒಂದು ರೆಟ್ರೋ ಫೀಲ್ ಇದೆ ಟೈಟ್ಲ್ ಅಲ್ಲಿ. ಯಾರು ಆ ತರ ಟೈಟ್ಲ್ಗಳನ್ನ ಇವತ್ತು ಹೇಳೋದು. ಅದು ಅಂಡರ್ ವರ್ಲ್ಡ್ ಯಾರು ಇರ್ತಾರೆ? ಹೌದು. ಅಂಡ್ 2026 ಅಲ್ಲಿ ಅಲ್ಲ, ನಾವು ಆ ದಿನಗಳು ಅಂತ ಹೆಸರಿಟ್ಟಾಗ ಅಂಡರ್ ವರ್ಲ್ಡ್ ಸಿನಿಮಾಗೆ ಯಾರು ಆ ದಿನಗಳು ಅಂತ ಹೆಸರಿಡ್ತಾರ ಅಂತ ಕೇಳಿದ್ರು 20 years ಬ್ಯಾಕ್. ನನಗೆ ನನ್ನ ಫ್ಯಾನ್ಸ್ ಎಲ್ಲ ತುಂಬಾ ಜನ ಬಲರಾಮ ಅಂದಾಗ ಅಣ್ಣ ಹಳೇದಾಯ್ತು ಟೈಟಲ್, ಇದು ಯಾಕೋ ದೇ ಡಿಡ್ಂಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಡು. ಓಕೆ. ಬಿಕಾಸ್ ಅವ್ರಿಗೆಲ್ಲ ಈಗ ಲಂಕಾಸುರ ಅಂತ ಹಂಗಿದೆ, ಮಾದೇವ. ಓಕೆ, ಮಾದೇವದ ಅದು ಮಾದೇವನು ತುಂಬಾ ಜನ ಹೇಳಿದ್ರು ಹಳೆ ಟೈಟ್ಲ್ ಅಪ್ಪ, ಅದು ಕ್ಯಾರೆಕ್ಟರ್ ಹಂಗೆ ಕ್ಯಾರಿ ಆಗುತ್ತೆ ನೀವು ನೋಡಿ. ಒಂದ್ಸಲ ಒಳಗೆ ಬಂದ ಮೇಲೆ ಯಾಕಿದು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಟೈಟಲ್ ಬಂದು ಇಟ್ ಇಸ್ ಜಸ್ಟ್ ಒಂದು ಶೀರ್ಷಿಕೆ ಬಂದು ನಮಗೆ ಇಟ್ ಇಸ್ ಜಸ್ಟ್ ಒನ್ ಸ್ಮಾಲ್ ಇನ್ವಿಟೇಷನ್ ಅಷ್ಟೇ. ಒಳಗೆ ಆ ಪುಸ್ತಕದ ಮೇಲೆ ಏನಿದೆ ಅನ್ನೋದು ಅಷ್ಟೇ, ಒಳಗೆ ವಿಷಯ ಇರೋದು. ವಿ ಹ್ಯಾವ್ ದ ಮಾಸ್ಟರ್ ಹಿಯರ್ ಸಿಟ್ಟಿಂಗ್. I just enjoyed. I'm literally I'm in love with this guy. Always ಎಷ್ಟು ಬುದ್ಧಿವಂತ ಇವ್ರನ್ನ ಯಾವಾಗಲೂ ಹೇಳ್ತಿರ್ತೀನಿ, ಬುದ್ಧಿಜೀವಿ ಇವರು, ಎಷ್ಟು ಓದ್ಕೊಂಡಿದ್ದಾರೆ. ಮೊನ್ನೆ ಕೂತ್ಕೊಂಡು ಇಂಟರ್ವ್ಯೂಲ್ಲಿ ಹೇಳ್ತಿದ್ರು, ಅವ್ರ ತಂದೆ ಒಂದು ಪುಸ್ತಕನ ಒಂದಿನದಲ್ಲಿ ಓದ್ಬಿಡ್ತಾರಂತೆ, ಸುಮ್ಮನೆ ಹಿಂಗೆ ಹೋಗ್ತಾರೆ. ಆ್ಯಂಡ್ he is vocabulary, ಅವ್ರ ಮಾತು, ಅವ್ರ ಶೈಲಿ ಈಸ್ ಸೋ ಸಾರ್ಟೆಡ್. ಸ್ಪಾಟಲ್ಲೂ ಅಷ್ಟೇ, ನನಗಿದು ಬೇಕು ಇದು ಬೇಕು. ಬಿಫೋರ್ ಶೂಟಿಂಗ್ ಬಿಫೋರ್ ಎಲ್ಲ ನಾವು ಅಷ್ಟು ಯೂಸ್ ಟು ಡಿಸ್ಕಸ್ ಸೋ ಮಚ್. ಹೆಂಗೆ ಆನ್ ಸ್ಪಾಟ್ ಆನ್ ಶೂಟಿಂಗ್ ಅಲ್ಲಿ ಈಸ್ ಎ ಬಾಸ್ ಟೈಪ್? ಆಫ್ ಕೋರ್ಸ್, ಎಸ್. ಅಂದ್ರೆ ಕಿರ್ಚಾಡಿ ಆ ಥರನೇ ಮಾಡೋದು ತುಂಬಾ ಅಲ್ಲ. ಓಕೆ. ಬರಲಿಲ್ಲ ಅಂದರೆ
ಅದೇ ರಮೇಶೇಂದ್ರ ಸರ್ ಟೀಸರ್ ಟೈಮಲ್ಲೇ ಹೇಳಿದ್ರು ಹಾ. ಮೈಕೆಲ್ಲ ಹೊಡೆದಾಕ್ಬಿಡ್ತಾರೆ ಅಂತೇಳಿ. ಬಟ್ ಅವ್ರು ಚೇರೆಲ್ಲ ಎತ್ತಿ ಬಿಸಾಕ್ಬಿಡ್ತಾರೆ. ನೋಡಕ್ಕೆ ಹಂಗೆ ಅನ್ಸಲ್ಲ, ಅವ್ರ ವ್ಯಕ್ತಿತ್ವ ಬಿಹೇವಿಯರ್ ನಂಗೆ ಅನ್ಸಲ್ಲ ಆ್ಯಕ್ಚುಲಿ. ಇವರು ರುದ್ರ ತಾಂಡವ ಎಲ್ಲ ಮಾಡ್ತಾರೆ ಅಂತ. ಅಲ್ಲ ಬಟ್ ಏನು ಗೊತ್ತಾ ಸರ್, ಹ್ಯೂಜ್ ಸಿನಿಮಾ, ಹ್ಯೂಜ್ ಸ್ಟಾರ್ ಕಾಸ್ಟ್, ಆ ಒಂದು ಅಷ್ಟು ಪ್ರೆಷರು, ಆ್ಯಂಡ್ ಇಟ್ ಇಸ್ ನಾಟ್ ಅ ಸ್ಮಾಲ್ ಸಿನಿಮಾ, ಈಗ ಇಟ್ ಇಸ್ ಅ ಬಿಗ್ ಸಿನಿಮಾ. ಅಂದರೆ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ಹೇಳಿದ್ದೆ, ಬಂದಾಗಲೇನಪ್ಪ 7 ಕೋಟಿ ದಾಟಂಗಿಲ್ಲ, ಅದ್ರ ಮೇಲೆ ನನ್ನ ಬಿಸ್ನೆಸ್ ನನಗೆ ಗೊತ್ತಿಲ್ಲ, ಇಷ್ಟು ಒಳಗಡೆ ಆದರೆ ನಾನು ಸೇಫು ನಿಮಗೆ, ಬಿಕಾಸ್ ದಿಸ್ ಹ್ಯಾಪನ್ ಬಿಫೋರ್ ಮಾದೇವ. ಥಿಯೇಟರ್ ಏನು ಬರುತ್ತೆ ನನಗೆ ಗೊತ್ತಿರಲ್ಲ. ಅವ್ರು ಇಲ್ಲ ನಾವು ದೊಡ್ಡದಾಗಿ ಮಾಡಬೇಕು, ದೊಡ್ಡ ಸ್ಕೇಲು ಅಂದಾಗ ಎಲ್ಲರೂ, ಆ್ಯಂಡ್ ಆ ಹುಡುಗ ಅಂತೂ ಆ ದಿನಗಳಲ್ಲಿ ಯಾರು ಆ್ಯಕ್ಟ್ ಮಾಡಿದ್ರೆ ಅವರೆಲ್ಲ ಬೇಕೇ ಬೇಕು ಅಂತ ಕರ್ಕೊಂಡು, ಇವ್ರಿಗೆ ಪ್ರೆಷರ್ ಅದು ಬೇರೆ. ಆ್ಯಂಡ್ ಎಷ್ಟು ಹ್ಯಾಂಡಲ್ ಅಲ್ಲ, ಸೆಟ್ಟಲ್ಲಿ ಮಿನಿಮಮ್ ಒಂದು 170 ಜನ 180 ಜನ ಡೈಲಿ ಇರೋರು. ಬಾಂಬೆಯವರು ಇದ್ದಾರೆ, ಇಲ್ಲಿಯವರು ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರವ್ರ ಟೈಮಿಂಗು, ಅವರು ಪ್ರೆಷರ್ಸು, ಅವ್ರು ಹ್ಯಾಂಡಲ್ ಮಾಡಿ, ಅವ್ರಿಗೆ ಸ್ಕ್ರಿಪ್ಟ್ಗಳು ಕೊಟ್ಟು ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ. ಆ್ಯಂಡ್ ಹೀ ವಾಸ್ ಫಿಕ್ಸ್ಡ್, ನನಗೆ ಇದೇ ಬೇಕು, ಅದನ್ನು ಬಿಟ್ಟು ನಾನು ಮಾಡಲ್ಲ, ನನಗೆ ಅದು ಬೇಕು ಅಂದರೆ ಬೇಕು, ಅದಿಲ್ಲ ಅಂದರೆ. ಬಟ್ ಐ ವಾಸ್ ಪ್ರಿಪೇರ್ಡ್. ನನಗೆ ರೈಟ್ ಫ್ರಮ್ ಸ್ಕ್ರಿಪ್ಟಿಂದ ನಾನು ಜೊತೆಲೇ ಇದ್ದಿದ್ದರಿಂದ ನನಗೆ ಐ ನ್ಯೂ ವಾಟ್ ಇಸ್ ಕಮ್ಮಿಂಗ್, ನನಗೆ ಗೊತ್ತಿತ್ತು. ನನಗೆ ಅವರ ಒಂದು ಪ್ರೆಷರ್ ಗೊತ್ತಿತ್ತು, ಬಿಕಾಸ್ ನನಗೂ ಟೆಕ್ನಿಕಲಿ ನಂಗೆ ಗೊತ್ತಿರೋದ್ರಿಂದ ಐ ನೋ ಹೌ ಹಾರ್ಡ್ ಇಟ್ ಇಸ್ ಟು ಹ್ಯಾಂಡಲ್. ಸೆಟ್ಟಲ್ಲಿ ಇಟ್ಸ್ ನಾಟ್ ಸೊ ಈಸಿ, ನಾವು ಬರಿಬೋದು, ಎಲ್ಲ ಮಾಡ್ಬೋದು, ಬಟ್ ನಿಮಗೆ ಸ್ಕ್ರಿಪ್ಟ್ ಹಿಂಗಿರುತ್ತಲ್ಲ, ನೀವು ಸೆಟ್ಟಿಗೆ ಹೋದರೆ ನಿಮಗೆ ಟೋಟಲ್ ಸ್ಕ್ರಿಪ್ಟಲ್ಲಿ ಎಷ್ಟೋ ಚೇಂಜಸ್ ಆಗುತ್ತೆ. ಯಾಕಂದರೆ ನಿಮಗೆ ಆ ಲೊಕೇಶನ್ ಬೇರೆ ಏನೋ ಹೇಳುತ್ತೆ, ನಿಮಗೆ ಅಲ್ಲಿ ಚೇಂಜಸ್ ಆಗುತ್ತೆ. ಆಮೇಲೆ ಆ್ಯಕ್ಟರ್ಗಳು ಬಂದು ನಿಂತ್ಕೊಂಡಾಗ ಅಲ್ಲೇನೋ ಚೇಂಜಸ್ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಇದನ್ನೆಲ್ಲ ಅಷ್ಟು ತಗೊಂಡು ನಿಮ್ಗೆ ಕರೆಕ್ಟಾಗಿ ಒಬ್ರು ಮಾಡಲಿಲ್ಲ ಅಂದರೆ ಎಲ್ಲ ಕರೆಕ್ಟಾಗಿ ಮಾಡ್ಬಿಟ್ಟಿರ್ತಾರೆ. ಯಾರೋ ಒಬ್ರು ಸಣ್ಣದೊಂದು ಚಿಕ್ಕ ಒಂದು ಪಾತ್ರ ಹಿಂಗೆ ಏನೋ ಒಂದು ಟೀ ತೊಗೊಂಬಂದು ಇಟ್ಬಿಟ್ಟು ಹೋಗೋದು, ಏನೋ ಒಂದು ಪಾತ್ರ ಮಾಡೋದು, ಅವ್ರು ರಾಂಗ್ ಮಿಸ್ ಹೊಡೆದ್ಬಿಟ್ರೆ ಎಲ್ಲರಿಗೂ ಕೋಪ ಬರುತ್ತೆ. ದ್ಯಾಟ್ ವಾಸ್ ಎಸ್ ಥಿಂಗ್ ಬರಬೇಕಂಗೆ. ಬಟ್ ಟುಡೇ ಎಂಡ್ ಆಫ್ ದ ಡೇ ವೆನ್ ವಿ ಆರ್ ಲೈಕ್ ಔಟ್ಪುಟ್ ನೋಡಿದಾಗ, ಇವತ್ತು ನೆನ್ನೆ ನನಗೆ ವೇಣು ಸರ್, ನಮ್ಮ ಕ್ಯಾಮ್ರಾಮ್ಯಾನ್ DOP, ಅವ್ರು ಬ್ಯೂಟಿಫುಲ್, ಅವ್ರು ಮಾತಾಡಂಗಿಲ್ಲ, ಅವರು ಬಾಂಬೆಯಿಂದ ನನಗೆ ಈ ಕಾಲ್ಡ್ ಚೈತನ್ಯ ಸರ್, ಅಲ್ಲಿ ದೇವರ್ ಅಪ್ರಿಷಿಯೇಟ್ ಇನ್ ದ ಸಿನಿಮಾ ಅಂತ DI ಅಲ್ಲಿ ತೆಲುಗು ಹುಡುಗರಲ್ಲ, ಅಲ್ಲಿ ಪ್ರಸಾದ್ ಲ್ಯಾಬ್ಸಲ್ಲಿ ನಮ್ಮದು DI ನಡೀತಿದೆ. ಸೊ ಅಲ್ಲಿ ಪ್ರಸಾದ್ ಲ್ಯಾಬಲ್ಲಿ ವರ್ಕ್ ಮಾಡೋವಂಥ ಹುಡುಗರು ಅವ್ರು ಸಾಮಾನ್ಯವಾಗಿ ಸಿನಿಮಾನೇ ನೋಡಲ್ಲ. ಈ ಸಿನಿಮಾ ಪ್ಲೇ ಆಗ್ತಿರುವಾಗ ಬಂದು ಕೂತ್ಕೊಂಡು ಅವರೆಲ್ಲರೂ ವಿನೋದ್ ಅವ್ರ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಫೋನ್ ಮಾಡಿದ್ರು. ಅವರು ತಂದೆ ಅವ್ರನ್ನ ಅಂದರೆ ಕೇಳಿದ್ರಂತೆ, ಯಾರು ಇವರು ಬಾಡಿಯವರು ಅಂತ. ಅವಾಗ ಇವರು ಹೇಳಿದ್ದಾರೆ, ವೇಣು ಸರ್ ಎಲ್ಲ ಕನ್ನಡ ಪ್ರಭಾಕರ್ ಕೊಡಕ ಅಂದ್ಕೊಂಡು ಎಲ್ಲ ಕೂತ್ಕೊಂಡು ನೋಡಿ ಸರ್ ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ಬಟ್ ವೇಣು ಸರ್ ಬಿಕಮ್ ಲಿಟ್ಲ್ ಎಮೋಷನಲ್. ನನ್ನ ಕ್ಲೈಮ್ಯಾಕ್ಸ್ ನೋಡೋದು ತುಂಬ ಚೆನ್ನಾಗಿ ಮಾಡಿದ್ಯಾ ಕಣೋ, ತುಂಬ ಚೆನ್ನಾಗಿ ಮಾಡಿದ್ಯಾ, ನನಗೆ ಕಣ್ಣೀರು ಬಂದ್ಬಿಡ್ತು. ಇದು ಜನರಿಗೆ ಏನಾದರೂ ನನಗೆ ಅನಿಸಿದ್ದು ಅನಿಸ್ಬಿಟ್ರೆ ಬ್ಲಾಕ್ ಬಸ್ಟರ್ ಸಿನಿಮಾ. ಚೇತನೆ ಸರ್, ನಾನು ನೀವು ಹೊಸದೇನು ನೋಡ್ತಾ ಇದ್ದೀನಿ ಗೊತ್ತಾ ವಿನೋದಿಂದ ಇವತ್ತು. ಆ್ಯಕ್ಚುಲಿ ನಾನು ಅಂದರೆ ಇಷ್ಟು ವರ್ಷ ನೋಡಿ, ಇಷ್ಟು ವರ್ಷ ಇಂಟರ್ವ್ಯೂ ಮಾಡಿ, ನನಗೆ ಇಷ್ಟು ಸಿನಿಮಾದ ಲೈನಲ್ಲಿ ಇಷ್ಟು ಮಾತಾಡಿದ್ದು ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ಹೌದು, ಏನಕ್ಕೆ ಅಂದರೆ ನಾನು ಒಂದೇ ಸಣ್ಣ ಕ್ವಶನ್ ಕೇಳಿದ್ರೆ ನೀವು ಅಷ್ಟು ಹೇಳ್ತಾ ಇದ್ದೀರಿ ಈಗ. ಅಂದರೆ ಗೊತ್ತಿಲ್ಲ, ಇವ್ರ ಲೈಕ್ ಅದನ್ನ ಹೇಳಬೇಕು ಅನ್ನೋದರ ಅರ್ಜಿದ್ದಂಗೆ ಕಾಣಿಸ್ತಿದೆ. ತುಂಬ ವರ್ಷದ ಅರ್ಜಿ ಸರ್ ಇದು. ಐ ಹ್ಯಾಡ್ ದಟ್ ಅರ್ಜ್ ಫ್ರಮ್ ಲಾಂಗ್. ಇಷ್ಟು ಮಾತಾಡ್ತಿರ್ಲಿಲ್ಲ ಆ್ಯಕ್ಚುಲಿ. ಇವಾಗಲೇ ಇಷ್ಟು ಒಂದು ಸಿನಿಮಾ ಬಗ್ಗೆ ಕೂತ್ಕೊಂಡು ಇಷ್ಟು ಮಾತಾಡ್ತಿರೋದು ನೀವು. ಆಕ್ಚುಲಿ ಬಲರಾಮನ ಪಾತ್ರ ಇದೆಯಲ್ಲ, ಅದು ಇದರ ತದ್ವಿರುದ್ಧ. ಮಾತು ಕಮ್ಮಿ, ಕೆಲಸ ಜಾಸ್ತಿ. ಬಟ್ ಇಲ್ಲಿಯ ಬಲರಾಮ ಇದು, ಯಾಕಂದ್ರೆ ಅದಕ್ಕೆ ಅನಿಸ್ತಿದೆ ನನಗೆ. ಬಿಕಾಸ್ ಅಂದ್ರೆ ಎಷ್ಟು ಇಷ್ಟ ಆಗಿದೆ ಪಾತ್ರ, ಹೆಂಗಿದೆ ಸಿನಿಮಾ. ಐ ಆಮ್ ಸೋ ಎಕ್ಸೈಟೆಡ್ ವಿತ್ ದಿ ಸಿನಿಮಾ. ನನಗೆ ಸಿಟ್ಟಿಂಗ್ ನೆಕ್ಸ್ಟ್ ಈಸ್ ಎ ಲೆಜೆಂಡರಿ ಡೈರೆಕ್ಟರ್. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದು, ಐ ಫೆಲ್ಟ್ ಸೋ ಹ್ಯಾಪಿ.